ಯಾಕೆ ನಾವು ಕೆರೆಯ ಹೂಳನ್ನು ತೆಗಿಬೇಕು ಅಂತ. ತೆಗಿಲಿಲ್ಲ ಅಂದರೆ ಏನಾಗುತ್ತೆ, ಈಗ ಕೆರೆನಲ್ಲಿ ಹೂಳು ಇರೋದ್ರಿಂದ ಏನು ಸಮಸ್ಯೆ ಆಗ್ತದೆ, 1 ಕ್ಯೂಬಿಕ್ ಮೀಟ್ರ್ ಹೂಳು ತೆಗೆದ್ರೆ 1000 ಲೀಟ್ರ್ ನೀರು ಸ್ಟೋರ್ ಆಗುತ್ತೆ. ಹಾಗಾಗಿ ನಾವು 10,000 ತೆಗೆದಾಗ ಇಂಟು ಮಾಡಿದಾಗ ಇದರಲ್ಲಿ ಈಗ 1 ಕೋಟಿಯಷ್ಟು ನೀರು, 1 ಕೋಟಿ ಲೀಟ್ರಷ್ಟು ನೀರನ್ನು ಸಂಗ್ರಹ ಆಗುತ್ತೆ ಒಂದು ಕೆರೆನಲ್ಲಿ ಎಕ್ಸ್ಟ್ರಾ. ಈಗ ಹೂಳು ಅಂತ ಹೇಳಿದ್ರೆ ಈಗ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬಿದ್ದಂತಹ ಮಳೆ ನೀರು ಹರಿದು ಕೆರೆಗೆ ಬರುತ್ತೆ. ಕೆರೆಗೆ ಬರುವ ನೀರು ಹರಿದು ಬರುವಾಗ ಏನು ಮಾಡುತ್ತೆ, ಸಹಜವಾಗಿ ಎಲ್ಲವನ್ನು ಕೊಚ್ಕೊಂಡು ಬರುತ್ತೆ. ಅಲ್ಲಿ ಆ ಜಾಗದಲ್ಲಿ ಬಿದ್ದಂತಹ ಎಲೆ, ಏನು ಕಸ ಕಡ್ಡಿ ಎಲ್ಲವನ್ನು ತಗೊಂಡು ಕೆರೆಗೆ ಬಂದುಬಿಡುತ್ತೆ. ಅದ್ರ ಜೊತೆ ಮಣ್ಣು ಕೂಡ ಬಂದುಬಿಡುತ್ತೆ. ಈಗ ನಿರಂತರವಾಗಿ ನೀರು ವರ್ಷದಿಂದ ವರ್ಷಕ್ಕೆ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಡೀಪ್ ತೆಗೆದಿದ್ದೇನಾಗುತ್ತೆ, ಮಣ್ಣು ಕಸ ಎಲ್ಲ ಬಂದು ಕೂತು ಏನಾಗುತ್ತೆ, ಅದು ತುಂಬಿರುತ್ತೆ. ಅದನ್ನು ನಾವು ಹೂಳು ಅಂತ ಹೇಳೋದು. ನೀರು ನಿಲ್ಲುವಂಥ ಪ್ರಮಾಣ ಕಡಿಮೆ ಆಗ್ತಾ ಇದೆ, ನೀರಿನ ಸಾಮರ್ಥ್ಯ ಕಡಿಮೆ ಇದೆ ಈಗ. ಯಾಕೆ? ಹೂಳು ತುಂಬಿರೋದ್ರಿಂದ. ಹಾಗಾಗಿ ಏನಾಗುತ್ತೆ, 2 ಮಳೆ ಬಂದ ತಕ್ಷಣ ಬೇಗ ನೀರು ತುಂಬುತ್ತೆ, ಓವರ್ಫ್ಲೋ ಆಗಿ ಹೋಗ್ಬಿಡುತ್ತೆ.